ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ. ಮನೆ ಚೆನ್ನಾಗಿದ್ರೆ ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಇವತ್ತು ನನ್ನ ಮನೆ ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಮನೆ ತೋರಿಸ್ಬೇಕು ಅಂತ, ಬಟ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ನಿಮಗೆ ನನ್ನ ಮನೇನ ತೋರಿಸ್ತೀನಿ. ಫಸ್ಟು ಇಲ್ಲಿ ನಾವಿರೋದು ಲಿವಿಂಗ್ ರೂಮಲ್ಲಿದ್ದೀವಿ ಇವಾಗ ನಾವು. ಸೊ ಫಸ್ಟ್ ಬರೋದಾದರೆ ನಾನಿಲ್ಲಿ ಈ ವಾಲ್ಗೆ ಒಂದು ಕೀ ಚೈನ್ ಹೋಲ್ಡರ್ ಹಾಕಿದ್ದೀನಿ. ಇದು ಲಾಸ್ಟ್ ಇಯರ್ ನನ್ನ ಹಸ್ಬೆಂಡು ಕೆನಡಾಕ್ಕೆ ಹೋದಾಗ ತೊಗೊಂಡು ಬಂದಿದ್ದೆ. ಇದು ನವೇಡೇಸ್ ಐ ಆಮ್ ಸೋ ಅಬ್ಸೆಸ್ಡ್ ವಿತ್ ಲೈವ್ ಪ್ಲಾಂಟ್ಸ್. ಸೊ ಗ್ರೀನರಿ, ಎಲ್ಲ ಕಡೆ ಗ್ರೀನರಿ ಇದ್ದರೆ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತಿರುತ್ತೆ, ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಪಾಮ್ ಗಿಡ ಇಟ್ಟಿದ್ದೀನಿ, ಲೈಟ್ಸ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈ ಕಡೆ ಬರೋದಾದರೆ ಇಲ್ಲಿ ಒಂದು ಪೇಂಟಿಂಗ್ ಇಟ್ಟಿದ್ದೀನಿ. ಇದು ನಾವು ಆಸ್ಟಿನಿಗೆ ಹೋದಾಗ ಅಲ್ಲಿ ಆರ್ಟ್ ಎಕ್ಸಿಬಿಷನ್ ಇತ್ತು. ಸೊ ಅಲ್ಲಿ ನಾವು ತೊಗೊಂಡಿರೋಂಥ ಪೇಂಟಿಂಗ್ ಅದು. ನೆಕ್ಸ್ಟು ಇಲ್ಲಿ ಒಂದು ಸ್ಮಾಲ್ ಮಿರರ್ಗೆ ನಾನು ಈ ಥರ ಡ್ರೀಮ್ ಕ್ಯಾಚರ್ ಥರ ಹಾಕ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಲ್ಯಾಂಪ್ ಇಟ್ಟಿದ್ದೀನಿ. ಆಮೇಲೆ ಒಂದು ಬೇರ್ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಬರೋದಾದರೆ ಇಲ್ಲಿ ಒಂದು ಕಲಾಡಿಯಂ ಪ್ಲ್ಯಾಂಟ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲ್ಯಾಂಟು. ಆಮೇಲೆ ಇದು ಪಾಟ್ ನಾನೇ DIY ಮಾಡಿರೋದು. ಸೊ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ನಮಗೆ ಈ ಲಿವಿಂಗ್ ರೂಮಲ್ಲಿ ಇದು ನಮಗೆ ತುಂಬ ದೊಡ್ಡ ವಿಂಡೋ. ಇದು ಇಲ್ಲಿ ಬ್ಲೈಂಡ್ಸ್ ಇರುತ್ತೆ. ಇಲ್ಲಿ ಬ್ಲೈಂಡ್ಸ್ ಹಿಂಗೆ ಕ್ಲೋಸ್ ಮಾಡಿದರೆ ನಮಗೆ ಬೆಳಕು ಬರಲ್ಲ. ಬೆಳಕು ಬೇಕಾದಾಗ ನಮಗೆ ಈ ಥರ ಓಪನ್ ಮಾಡ್ಕೋಬೋದು, ಅಂದರೆ ಹೊರಗಡೆ ಕಾಣಿಸುತ್ತೆ. ಮತ್ತು ಇದನ್ನು ಕೂಡ ಎತ್ಬೋದು, ನಾವು ಇದನ್ನ ಎತ್ಬೋದು. ನಾನಿಲ್ಲಿ ಈ ಥರ ಕಲರ್ ಬಾಟಲ್ಸ್ ಹಾಕ್ಬಿಟ್ಟು ಅದರೊಳಗೆ ಲೈಟ್ಸ್ ಹಾಕಿದ್ದೀನಿ. ಹೊರಗಡೆಯಿಂದನೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಳಗಡೆಯಿಂದನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ನಾನು ಫೆರಿ ಲೈಟ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ. ಈ ಥರ ಕರ್ಟನನ್ನು ಅಷ್ಟೇ ಇದ್ರೊಳಗೆ ಫೆರಿ ಲೈಟ್ಸ್ ಹಾಕಿಬಿಟ್ಟು ಆ ಥರ ಮಾಡಿದ್ದೀನಿ. ಮತ್ತು ಮೇಲ್ಗಡೆ ನಾನೊಂದು ಬಳ್ಳಿ ಹಾಕಿದ್ದೀನಿ, ಅದು ಆರ್ಟಿಫಿಷಿಯಲ್ ಬಳ್ಳಿ ಅದು. ಆಮೇಲೆ ಇದು ಒಂದು ಫುಟಾನ್. ಇದು ಯೂಶ್ವಲಿ ನಮ್ಮ ಮನೆಗೆ ಯಾರೂ ಗೆಸ್ಟ್ ಬರಲ್ಲ ಮತ್ತು ರಿಲೇಟಿವ್ಸು ಯಾರೂ ಬರಲ್ಲ. ಸೊ ನಮಗೆ ಇಷ್ಟು ಸಾಕು ಅನಿಸುತ್ತೆ. ಸೊ ಅದಕ್ಕೆ ನಾನು ಒಂದು ಫುಟಾನು ಮತ್ತು ಒಂದು ಥ್ರೋ ಹಾಕಿದ್ದೀನಿ. ನಾವು ಈ ಕಾರ್ಪೆಟ್ ಇರುತ್ತೆ ನಮಗೆ ಯೂಶ್ವಲಿ ಈ ಥರ ಕಾರ್ಪೆಟ್ ನಮ್ಮ ಇಡೀ ಮನೆಗೆಲ್ಲ ಇರುತ್ತೆ, ಎಕ್ಸೆಪ್ಟ್ ಅಡುಗೆ ಮನೆ ಮತ್ತು ಬಾತ್ರೂಮ್ಗೆ ಬಿಟ್ಬಿಟ್ಟು ಈ ಥರ ಕಾರ್ಪೆಟ್ ಹಾಕಿರ್ತಾರೆ. ಬಟ್ ನಾನು ಈ ಥರ ಬ್ಲೂ ಕಾರ್ಪೆಟ್ನ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ಬರೋದಾದರೆ ನಾನು ಇಲ್ಲೊಂದು ಕಾಲಲ್ಲಿ ಗಿಡ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಅದು ಗ್ರೀನರಿ ತುಂಬ ಚೆನ್ನಾಗಿದೆ. ಮತ್ತು ಅದು ಸ್ವಲ್ಪ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಇಟ್ಟಿದ್ದೀನಿ. ಆಮೇಲೆ ಹಾಗೆ ಮೇಲೆ ಬಂದರೆ ಇಲ್ಲಿ ನಾನು DIY ಮಾಡಿ ಆ ಥರದ್ದು ಹ್ಯಾಂಗ್ ಮಾಡಿದ್ದೀನಿ. ಇದು ಕ್ರೀಪಿಂಗ್ ಜೆನ್ನಿ ಅಥವಾ ಕ್ರೀಪಿಂಗ್ ಚಾರ್ಲಿ ಅಂತ ಕರೀತಾರೆ ಈ ಗಿಡನ. ಆಮೇಲೆ ಇಲ್ಲಿ ಸೈಡ್ಗೆ ಒಂದು ಆನೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಒಂದು ಮನೆ ಇಟ್ಟಿದ್ದೀನಿ ಪುಟಾಣಿದು. ಇಲ್ಲಿ ಬರೋದಾದರೆ ಇಲ್ಲೊಂದು ವಾಲ್ ಪೀಸ್ ಇಟ್ಟಿದ್ದೀನಿ. ಅದರೊಳಗೆ ಒಂದು ಚಿಕ್ಕ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಒಂದು ನಾನು ಬುದ್ಧ ಸೆಟಪ್ ಮಾಡಿದ್ದೀನಿ. ಇದು ಒಂದು ಲೈವ್ ಪ್ಲ್ಯಾಂಟು, ಲಿಲ್ಲಿ ಪ್ಲ್ಯಾಂಟು. ಆಮೇಲೆ ಇದು ಫಿಟೋನಿಯಾ ಗಿಡ ಇದು.
ಆ್ಯಂಡ್ ಇದು ಕೈಂಡ್ ಆಫ್ ಸ್ಪೈಡರ್ ಪ್ಲ್ಯಾಂಟ್ ಥರ. ಸೊ ಅಲ್ಲಿ ಇಲ್ಲಿ ಇದು ವಾಟರ್ಫಾಲ್ ಆನ್ ಆಗುತ್ತೆ ಅಲ್ಲಿ. ಆಮೇಲೆ ಇಲ್ಲೊಂದು ಬುದ್ಧ ಇದೆ, ಇಲ್ಲೊಂದು ಬುದ್ಧ ಇದೆ, ಮತ್ತು ಇಲ್ಲೊಂದು ಬುದ್ಧ ಇದೆ. ಇದೆರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ಆಮೇಲೆ ಒಂದು ಕ್ಯಾಂಡಲ್ ಇಟ್ಟಿದ್ದೀನಿ. ನೆಕ್ಸ್ಟ್ ಬರೋದಾದರೆ ಈ ಸೋಫಾ ಹೇಗೆ ಅಂತಂದರೆ ಇದನ್ನು ನಾವು ಕನ್ವರ್ಟಬಲ್ ಮಾಡ್ಕೋಬೋದು, ಬೆಡ್ ಥರ ಮಾಡ್ಕೋಬೋದು. ಒಳಗಡೆ ಕಾಟು ಇದೆ ಮತ್ತು ಬೆಡ್ಡೂ ಇದೆ ಇದರೊಳಗೆ. ಸೊ 2 in 1 ಪರ್ಪಸ್ ಇದು. ಆಮೇಲೆ ಇದ್ರ ಮೇಲ್ಗಡೆ ಒಂದು ಪೇಂಟಿಂಗ್ ಹಾಕಿದ್ದೀನಿ, ನೋಡ್ಬೋದು. ತುಂಬ ಚೆನ್ನಾಗಿದೆ ಆ ಪೇಂಟಿಂಗು. ಅದು ಕೂಡ ನಾವು ಆಸ್ಟಿನಲ್ಲಿ ಆರ್ಟ್ ಎಕ್ಸಿಬಿಷನಲ್ಲಿ ತೊಗೊಂಡಿರೋಂಥ ಪೇಂಟಿಂಗ್. ಅದು ತುಂಬ ದೊಡ್ಡದಾಗಿದೆ. ಸೊ ಲಿವಿಂಗ್ ರೂಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಒಂದು ಲ್ಯಾಂಪ್ ಇಟ್ಟಿದ್ದೀನಿ. ಆಮೇಲೆ ಅದು ಇದು ಇದೆಲ್ಲ, ಇದನ್ನು ಅಷ್ಟೇ ನಾನೇ DIY ಮಾಡಿರೋದು. ಈ ಚಡ್ಡಿ ನನ್ನ ತಮ್ಮ ಕೊಟ್ಟಿರೋದು, ನಾನು US ಬರ್ಬೇಕಾದ್ರೆ ಅವ್ನು ಗಿಫ್ಟ್ ಮಾಡಿರೋದು. ಸೊ ಅದನ್ನು ನಾನು ಅಲ್ಲಿ ಇಟ್ಟಿದ್ದೀನಿ. DIY ಮಾಡಿರೋದು ಈ ಫ್ಲವರ್ಸು ಮತ್ತು ವಾಸು. ಆ್ಯಂಡ್ ಈ ಟೇಬಲ್ಲು ನಾನು ನನ್ನ ಹಸ್ಬೆಂಡಿಗೆ ವರ್ಕಿಂಗ್ ಟೇಬಲ್ ಆಗಿ ಸೆಟ್ ಮಾಡಿದ್ದೀನಿ. ಈ ಚೇರು ಮತ್ತು ಈ ಟೇಬಲ್ಲು ಸುಮ್ಮನೆ ಚಿಕ್ಕದಾಗಿ ಸೆಟ್ ಮಾಡಿದ್ದೀನಿ. ಮತ್ತು ಈ ಬಿನ್ ಒಳಗೆ ಅವ್ರಿಗೆ ಚಾರ್ಜರು, ಲ್ಯಾಪ್ಟಾಪ್ ಚಾರ್ಜರ್ ಆಗಿರ್ಬೋದು, ಮತ್ತು ಪೆನ್ ಡ್ರೈವ್ಸು, ಆಮೇಲೆ ಹಾರ್ಡ್ ಡಿಸ್ಕು, ಆ ಥರದ್ದೆಲ್ಲ ಈ ಬಿನ್ನಲ್ಲಿ ಅವ್ರು ಇಟ್ಕೊಂಡಿರ್ತಾರೆ. ಚರಿಗೆ ಅದು ಸಿಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ತೀನಿ ನಾನು. ಆಮೇಲೆ ಈ ಕಬೋರ್ಡ್ ತುಂಬ ಅವ್ರದ್ದು ಬುಕ್ಸು ಆ ಥರದ್ದೆಲ್ಲ ಅಲ್ಲಿ ಅದರೊಳಗೆ ಇಟ್ಟಿರ್ತಾರೆ. ಎದುರುಗಡೆ ಇಲ್ಲಿ ಒಂದು TV ಇಟ್ಟಿದ್ದೀನಿ ನಾನು. ಈ TV ಸೋನಿ ಬ್ರಾವಿಯಾ TV, ಆಲ್ಮೋಸ್ಟ್ 60 inch TV ಅಂತ. ಸೊ ಈ TV ಇದೆ. ಅದ್ರ ಮೇಲೆ ಒಂದು ಪೇಂಟಿಂಗ್ ಹಾಕಿದ್ದೀನಿ ನಾನು. ಸೊ ಬ್ಲೂ ಕಾರ್ಪೆಟ್ಟು ಮತ್ತು ಬ್ಲೂ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಅಲ್ಲಿ ಒಂದು ಪೇಂಟಿಂಗ್ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಒಂದು ನಾನು DIY ಮಾಡಿರೋ ಅಂಥದ್ದೊಂದು ಹ್ಯಾಂಗಿಂಗ್ ಇದರಲ್ಲಿ ನಾನು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಲೈವ್ ಮನಿ ಪ್ಲ್ಯಾಂಟು. ಈ ಬ್ಯಾಸ್ಕೆಟ್ ಕೂಡ ನಾನೇ DIY ಮಾಡಿರೋದು. ಆ್ಯಂಡ್ ಕೆಳಗಡೆ ಇಲ್ಲಿ ಒಂದು ಟೇಬಲ್ ಇರುತ್ತೆ. ಇಲ್ಲಿ ಯೂಶ್ವಲಿ ಇನ್ನೊಂದು ಲ್ಯಾಪ್ಟಾಪ್ ಇರುತ್ತೆ. ಆಮೇಲೆ ಇಲ್ಲಿ ಬರೋದಾದರೆ ಇದೂ ಅಷ್ಟೇ ನಾನೇ DIY ಮಾಡಿರೋದು. ಯೂಶ್ವಲಿ ತುಂಬ DIYs ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಇದೂ ಅಷ್ಟೇ ನಾನು ಈ ಥರದ್ದೆಲ್ಲ ಹಾಕ್ಬಿಟ್ಟು DIY ಮಾಡಿ, ಇದು ಫೇಕ್ ಬಳ್ಳಿ, ಅದರೊಳಗೆ ಲೈಟ್ ಹಾಕ್ಬಿಟ್ಟು ಆ ಥರ ಇಟ್ಟಿದ್ದೀನಿ. ಇದು AC ಮತ್ತು ಹೀಟರು ಅದು ಇಲ್ಲಿಂದ ಇಲ್ಲಿ AC ಆನ್ ಆಗುತ್ತೆ ಮತ್ತು ಹೀಟರು ಆನ್ ಆಗುತ್ತೆ. ನೋಡಿ ಇವಾಗ AC ಕೂಲ್ ಆನ್ ಇದೆ. ಹಿಂಗೆ ಒಂದು ಸತಿ ಕ್ಲಿಕ್ ಮಾಡಿದರೆ ಆಫ್ ಆಗುತ್ತೆ, ಮತ್ತು ಇನ್ನೊಂದು ಸತಿ ಕ್ಲಿಕ್ ಮಾಡಿದರೆ ಹೀಟರ್ ಆನ್ ಆಗುತ್ತೆ. ಸೊ ಈ ಥರ ಆಪ್ರೇಟಿಂಗ್ ಸಿಸ್ಟಮ್ ಇದು. ಬೀನ್ ಬ್ಯಾಗ್ ಇಟ್ಟಿದ್ದೀನಿ. ಲಿವಿಂಗ್ ರೂಮಲ್ಲಿರುವಂಥ AC ಡಕ್ಟ್ ಇದು. ಇಲ್ಲಿ ನಾನೊಂದು DIY ಮಾಡಿಬಿಟ್ಟು ಇದು ಹ್ಯಾಂಗಿಂಗ್ ಆ ಥರ ಮಾಡಿ, ಇದು ನಾವು ಪ್ಯಾರಿಸಿಗೆ ಹೋದಾಗ ಈ ಪುಟಾಣಿ ಹೈಫಿಲ್ ಟವರ್ ತೊಗೊಂಡು ಬಂದಿದ್ವಿ. ಆ್ಯಂಡ್ ಇದು ನಾವು ನಾಸಕ್ಕೆ ಹೋದಾಗ ತೊಗೊಂಡು ಬಂದಿದ್ದು. ಇದನ್ನು ನಾನು ಇಲ್ಲೇ ಇಟ್ಟಿದ್ದೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಮೀ. ನನ್ನ ಕೈಯಲ್ಲಿ ಆದಷ್ಟು ನಾನು ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಸಣ್ಣ ಮಕ್ಕಳಿದ್ದ ಮನೆ ಎಷ್ಟು ಎಲ್ಲ ಎಳಿತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಬಟ್ ಆದಷ್ಟು ನಾನು ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ನಾವು ಕಿಚನಲ್ಲಿದ್ದೀವಿ. ಸೊ ಇಲ್ಲಿ ನಾನೊಂದು ಡೈನಿಂಗ್ ಟೇಬಲ್ ಇಟ್ಟಿದ್ದೀನಿ. ಈಗ ಸದ್ಯಕ್ಕೆ 3 ಚೇರ್ ಇದೆ, 1 ಚೇರ್ ತೆಗೆದಿಟ್ಟಿದ್ದೀವಿ. ಇಲ್ಲಿ ನಾನೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆ್ಯಂಡ್ ಫ್ರೂಟ್ಸು ಮತ್ತು ಜಾರ್ ಇಟ್ಟಿದ್ದೀನಿ ವಾಟರ್ಗೆ. ಆಮೇಲೆ ಒಂದು ಟಿಶ್ಯೂ ಪೇಪರ್ ರೋಲ್ ಇದೆ. ಆಮೇಲೆ ಇದ್ರ ಮೇಲ್ಗಡೆ ಒಂದು ಪೇಂಟಿಂಗ್ ಹಾಕಿದ್ದೀನಿ. ಇದಕ್ಕೆ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಪೇಂಟಿಂಗ್ ಹಾಕಿದ್ದೀನಿ.
ಆಮೇಲೆ ಇಲ್ಲಿ ನಾನೊಂದು ಕಾರ್ಪೆಟ್ ಹಾಕಿದ್ದೀನಿ. ಯೂಶ್ವಲಿ ಇಲ್ಲಿ ಕಾರ್ಪೆಟ್ ಕೊಟ್ಟಿಲ್ಲ ನಮಗೆ, ಸೊ ನನಗೆ ಈ ಕಾರ್ಪೆಟ್ ಬೇಕು ಅಂತ ಅನಿಸ್ತು. ಸೊ ನಾನು ಇಲ್ಲಿ ಒಂದು ಕಾರ್ಪೆಟ್ ಹಾಕಿದ್ದೀನಿ. ಈ ಕಾರ್ನರಲ್ಲಿ ನಾನು ದೇವ್ರ ಮನೆ ಸೆಟ್ ಮಾಡಿದ್ದೀನಿ. ಇಲ್ಲಿ ಯೂಶ್ವಲಿ ದೇವ್ರ ಮನೆ ಇರಲ್ವಲ್ಲ, ಸೊ ಅದಕ್ಕೆ ನಾನು ಒಂದು ಸ್ಟಡಿ ಟೇಬಲ್ನ ಹಾಕ್ಬಿಟ್ಟು ದೇವ್ರ ಮನೆ ಮಾಡಿದ್ದೀನಿ. ಚಿಕ್ಕ ಸ್ಟಡಿ ಟೇಬಲ್ ಹಾಕ್ಬಿಟ್ರೆ ಚರಿ ಏನು ಮಾಡ್ತಾಳೆ ಅಂದರೆ ದೇವ್ರನ್ನೆಲ್ಲ ತೊಗೊಂಡೋಗಿ ಅವಳು ಆಟ ಸಾಮಾನು ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಹೈಟಾಗಿರೋದು ಅವಳಿಗೆ ಕೈಗೆ ಸಿಗದೆ ಇರೋ ಥರ ನಾನೊಂದು ದೇವ್ರ ಮನೆ ಮಾಡಿದ್ದೀನಿ. ಇಲ್ಲಿ ಒಂದು ಲೈಟ್ಸ್ ಹಾಕಿದ್ದೀನಿ, ಮತ್ತು ಇದು ಫೇಕ್ ಬಳ್ಳಿ ಅದು. ಸೊ ಇದಿಷ್ಟು ನಮ್ಮ ಪುಟ್ಟ ದೇವ್ರ ಮನೆ ಇದು. ಈ ವಾಲಲ್ಲಿ ನಾನೊಂದು ಸಣ್ಣದು ಒಂದು ವಾಲ್ ಆರ್ಟ್ ಥರ ಮಾಡಿದ್ದೀನಿ. ಇದಕ್ಕೆ ನಾನು ಇದನ್ನು DIY ಮಾಡಿರೋದು. ಈ ಐಸ್ ಕ್ರೀಮ್ ಕಡ್ಡಿನೆಲ್ಲ ಜೋಡಿಸ್ಬಿಟ್ಟು ಸ್ಟಿಕ್ ಮಾಡಿ ಈ ಥರ ಕ್ರಾಫ್ಟ್ ಮಾಡಿರೋದು ನಾನು. ಸೊ ಅದ್ರ ಮೇಲೆ ಒಂದು ಚಿಕ್ಕ ಮಂಕಿ ಇಟ್ಟಿದ್ದೀನಿ ಆ್ಯಂಡ್ ಒಂದು 2 ಫೋಟೋ ಫ್ರೇಮ್ ಹಾಕಿದ್ದೀನಿ. ಸೊ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ನಮ್ಮದು ಅಡುಗೆ ಮನೆ ಇದು. ಸೊ ಅಡುಗೆ ಮನೆಯಲ್ಲಿ ಫಸ್ಟ್ ಎಂಟರ್ ಆದ ತಕ್ಷಣ ನಮಗೆ ಏನು ಕಾಣಿಸುತ್ತೆ ಅಂತಂದರೆ ಇದು ಒಂದು ಸ್ಪೇಸ್ ಇದೆ. ಇಲ್ಲಿ ನಾನು ಯೂಶ್ವಲಿ ಚಪಾತಿ ಮಾಡೋಕ್ಕೆ ಅದಕ್ಕೆಲ್ಲ ಇಲ್ಲಿ ಮಾಡ್ತಿರ್ತೀನಿ. ಆಮೇಲೆ ಇದ್ರ ಮೇಲ್ಗಡೆನೆ ಒಂದು ಕ್ಯಾಬಿನೆಟ್ ಇದೆ. ಇಲ್ಲಿ ಯೂಶ್ವಲಿ ನನ್ನ ಅಡುಗೆ ಮಾಡಬೇಕಾದ್ರೆ ಏನೇನು ಬೇಕಲ್ಲ ಅದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ಟವ್ ಇದೆ. ಇಲ್ಲಿ 4 ಬರ್ನರ್ಸ್ದು ಸ್ಟವ್ ಇದು ಎಲೆಕ್ಟ್ರಿಕ್ ಸ್ಟವ್ ಇದು. ಇಲ್ಲಿ ನಾವು ಆನ್ ಮಾಡ್ಕೋಬೋದು. ಇಲ್ಲಿ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 2 ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಟೈಮು ತೋರಿಸುತ್ತೆ. ಆಮೇಲೆ ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ. ಈ ಥರ ಲೈಟ್ ಆನ್ ಮಾಡ್ಕೋಬೋದು. ಇದು ಓವನ್, ಮೈಕ್ರೋವೇವ್ ಇದು. ಆಮೇಲೆ ಇಲ್ಲಿ ವೆಂಟ್ ಫ್ಯಾನು ಇದೆ. ಇಲ್ಲಿಗೆ ನಾವೇನಾದ್ರು ಒಗ್ಗರಣೆ ಹಾಕ್ದಾಗ ಇದು ಬರುತ್ತಲ್ಲ ವಾಸನೆ, ಅದೆಲ್ಲ ಇದು ವೆಂಟ್ ಫ್ಯಾನಲ್ಲಿ ಹೋಗುತ್ತೆ. ಮತ್ತು ಇದು ಮೈಕ್ರೋವೇವು. ಸೊ ಮೈಕ್ರೋವೇವ್ ಮೇಲೆ ಒಂದು ಕ್ಯಾಬಿನೆಟ್ ಇದೆ. ಅಲ್ಲಿ ನಾನು ಯೂಶ್ವಲಿ ಏನೂ ಇಡೋದಿಲ್ಲ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದು ಇದು ಇದೆ. ಇಲ್ಲಿ ನಾನು ಯೂಶ್ವಲಿ ಚರಿಗೆ ಯೂಸ್ ಮಾಡೋವಂಥ ಆಯಿಲು, ಆಲಿವ್ ಆಯಿಲು, ಆಲ್ಮಂಡ್ ಆಯಿಲು, ಆಮೇಲೆ ಕೋಕೋನಟ್ ಆಯಿಲು ಅಲ್ಲೆಲ್ಲ ಇಟ್ಟಿರ್ತೀನಿ. ಆಮೇಲೆ ಇಲ್ಲಿ ಸಣ್ಣ ಕಪ್ಸು, ಜಾರ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಆ್ಯಂಡ್ ಇದನ್ನು ಅಷ್ಟೇ ನಾನು ಇದನ್ನು DIY ಮಾಡಿರೋದು. ಇದರಲ್ಲಿ ನಾನು ಈ ಥರ ಸೀಸರ್ಸು, ಪೀಲರ್ಸು ಈ ಥರದ್ದೆಲ್ಲ ಇಟ್ಟಿರ್ತೀನಿ. ಆಮೇಲೆ ಇಲ್ಲಿ ಒಂದು ಆಯಿಲ್ ಇಟ್ಟಿದ್ದೀನಿ, ಬೋರ್ಡ್ ಹಾಕಿದ್ದೀನಿ. ಚೆರಿ ಅಂತ ಇರೋದನ್ನ ನಾನು ಅವಳು ಚೆರಿ ಹುಟ್ಟಬೇಕಾದ್ರೆ ಮಾಡಿದ್ದು, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಬಿನ್ ಇದೆ. ಇಲ್ಲಿ ನಾವು ಯೂಶ್ವಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತೀವಿ. ಕ್ಯಾಬಿನೆಟ್ ಇದೆ. ಸೊ ನೋಡಿ, ಇದನ್ನು ನಾವೆಲ್ಲ ಲಾಕ್ ಈ ಥರ ಮಾಡಾಕ್ಬಿಡ್ತೀವಿ. ಇಲ್ಲ ಚರಿ ಎಲ್ಲ ಬಂದು ತೆಗಿತಾಳೆ, ಅದಕ್ಕೆ ಈ ಥರ ಲಾಕಿಂಗ್ ಹಾಕಿದ್ದೀವಿ. ಇಲ್ಲಿ ಬರೋದಾದರೆ ಇಲ್ಲಿ ನಾನು ಯೂಶ್ವಲಿ ಸ್ಟಾಕ್ಸ್ ಇಟ್ಟಿರ್ತೀನಿ. ಇಲ್ಲೆಲ್ಲ ರವೆ ಆಗಿರ್ಬೋದು, ಆಮೇಲೆ ಕಾಳುಗಳು, ಮತ್ತು ಈ ಥರ ಫ್ಲೇಕ್ಸು, ಈ ಥರದ್ದೆಲ್ಲ ನಾನು ಇಲ್ಲಿ ಇಟ್ಟಿರ್ತೀನಿ. ಇಲ್ಲಿ ಬೇಳೆ ಆ ಥರದ್ದೆಲ್ಲ ಇರುತ್ತೆ. ಅವಲಕ್ಕಿ, ಬೇಳೆ, ಅಕ್ಕಿ ಆ ಥರದ್ದೆಲ್ಲ ಯೂಶ್ವಲಿ ಏನು ಗ್ರಾಸರೀಸ್ ಏನೇನು ಇರುತ್ತಲ್ಲ ಸ್ಟಾಕ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ ನಾವು. ಈ ಏನು ಸ್ಟವ್ ಏನಿರುತ್ತಲ್ಲ, ಸ್ಟವ್ ಕೆಳಗೆ ನಮಗೆ ಒಂದು ಓವೆನ್ ಕೊಟ್ಟಿರ್ತಾರೆ. ಈ ಓವನ್ನಲ್ಲಿ ನಾನೇನು ಮಾಡೋದಿಲ್ಲ. ಯೂಶ್ವಲಿ ನಾನೇನು ಬೇಕ್ ಮಾಡಲ್ಲ. ಸೊ ಅದಕ್ಕೆ ನಾನು ಯುಟೆನ್ಸಿಲ್ಸ್ನ ಸ್ಟೋರ್ ಮಾಡ್ಕೋತೀನಿ. ಮತ್ತು ಇಲ್ಲೂ ಅಷ್ಟೇ ನಮ್ಗೆ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಇರುತ್ತೆ. ಸೊ ನಾವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಮಗೆ ಒಂದು ಡ್ರಾರ್ ಕೊಟ್ಟಿರ್ತಾರೆ, ಇಲ್ಲಿ ಏನಾದರೂ ಇಟ್ಕೊಳ್ಳೋ ಥರ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲಿ ಏನಾದರೂ ಇಟ್ಕೋಬೋದು. ಇಲ್ಲಿ ನಾನು ವಾಟರ್ ಬಾಟಲ್ಸು ಮತ್ತು ಕುಕ್ಕರ್ಸು ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ 2 ಪಿಕ್ಚರ್ ಹಾಕಿದ್ದೀನಿ. ಒಂದು ಫ್ರಿಜ್ಜು, ನಥಿಂಗ್ ಫ್ಯಾನ್ಸಿ, ಎಲ್ಲರ ಮನೆಯಲ್ಲೂ ಇರುತ್ತೆ ಫ್ರಿಜ್. ಅದರಲ್ಲಿ ಇಲ್ಲಿ ಒಂದು ಫಿಲ್ಟರ್ ಇಟ್ಟಿದ್ದೀನಿ. ಯೂಶ್ವಲಿ ನಾನು ಈ ಫಿಲ್ಟರ್ ವಾಟರ್ನ ನಾನು ಕುಕ್ಕಿಂಗಿಗೆ ಯೂಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಒಂದು ಡಿಶ್ ವಾಷರ್ ಇದೆ, ಈ ಥರ ಡಿಶ್ ವಾಷರು. ಅಲ್ಲಿ ಒಂದು ಮೇಲ್ಗಡೆ ಒಂದು ಇದೆ, ಅಲ್ಲಿ ನಾನು ಏನೇನು ಯೂಸ್ ಮಾಡಲಿಲ್ಲ ಅಂತ ಪಾತ್ರೆಗಳನ್ನೆಲ್ಲ ನಾನು ಅಲ್ಲಿ ಇಟ್ಟಿರ್ತೀನಿ. ಆಮೇಲೆ ಈ ಡೋರ್ ಬಂದುಬಿಟ್ರೆ
ಆ್ಯಂಡ್ ಇಲ್ಲಿಗೆ ಬರೋದಾದರೆ ಇದು ಸಿಂಕ್. ಇದು ಇಲ್ಲಿ ಹಾಟ್ ವಾಟರ್ ಬರುತ್ತೆ ಮತ್ತು ಇಲ್ಲಿ ಕೋಲ್ಡ್ ವಾಟರ್ ಬರುತ್ತೆ. ಆ್ಯಂಡ್ ಈ ಸಿಂಕ್ ಒಳಗಡೆ ನಾವೇನಾದರೂ ಉಳಿದಿರೋ ಅಂಥ ಅನ್ನ ಅಥವಾ ಸಾರು ಏನಾದರೂ ಉಳಿದಿರುತ್ತೆ ಅಥವಾ ಕೆಟ್ಟೋಗಿರುತ್ತೆ ಅದನ್ನ ಇಲ್ಲಿ ಹಾಕಿಬಿಟ್ಟು ಈ ಬಟನ್ನ ಮಾಡಿದರೆ ಕ್ರಶ್ ಆಗಿ ಹೋಗಿಬಿಡುತ್ತೆ. ಸೊ ಆ ಥರ ಇದೆ ಇದು. ಆ್ಯಂಡ್ ಇಲ್ಲಿ ನಾನು ಯೂಶ್ವಲಿ ಕ್ಲೀನಿಂಗ್ ಲೈಝಾಲ್ ಆಗಿರ್ಬೋದು ಮತ್ತು ಡಿಶ್ ವಾಷರ್ ಪೌಡರು ಆ ಥರದ್ದೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಕಿಚನಿಗೆ ರಿಲೇಟೆಡ್ ಆಗಿರುವಂಥ ಒಂದು ಪಿಕ್ಚರ್ನ ನಾನು ಅಲ್ಲಿ ಹಾಕಿದ್ದೀನಿ. ಇಲ್ಲಿ ನಾನು ರೈಸ್ ಕುಕ್ಕರ್ ಇಟ್ಟಿದ್ದೀನಿ. ರೈಸ್ ಕುಕ್ಕರ್ ನಮಗೆಲ್ಲ ತುಂಬ ಅವಶ್ಯಕತೆ ಇರುತ್ತೆ. ಸೊ ರೈಸ್ ಕುಕ್ಕರು ಮತ್ತು ಇಲ್ಲಿ ಟೋಸ್ಟರ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಜ್ಯೂಸ್ ಮೇಕರ್ ಇದೆ ಮತ್ತು ಆ ಕಡೆ ಮಿಕ್ಸಿ ಇದೆ. ಮತ್ತು ಇಲ್ಲಿ ನಾನು ಚೆರಿ ಫ್ರೂಟ್ಸ್ ಲೈಕ್ ಫ್ರೂಟ್ ಜಾರು ಮತ್ತು ವೆಜಿಟೇಬಲ್ಸ್ ಜಾರೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಕುಕ್ಕಿ ಜಾರ್. ಇದು ಲೈಕ್ ಫುಲ್ ಆಫ್ ಕುಕ್ಕೀಸ್ ಇರುತ್ತೆ ಅಲ್ಲಿ. ಚಿಕ್ಕ ಟ್ರೇ ಒಳಗೆ ಪ್ಲ್ಯಾಂಟ್ಸ್ನ ಪ್ರೊಪೊಗೇಷನ್ ಮಾಡ್ತಾ ಇದ್ದೀನಿ. ಅಂದರೆ ಪ್ಲ್ಯಾಂಟ್ ಕಟ್ಟಿಂಗ್ಸ್ನೆಲ್ಲ ಇಟ್ಬಿಟ್ಟು ವಾಟರಲ್ಲಿ ಬೆಳೆಸ್ತಾ ಇದ್ದೀನಿ. ಸೊ ನಾವಿವಾಗ ಬೆಡ್ರೂಮ್ ಒಳಗೆ ಹೋಗೋಣ. ಬೆಡ್ರೂಮ್ ಒಳಗೆ ಬಂದ ತಕ್ಷಣ ನಮಗೆ ಇದು ಕಾಣಿಸುತ್ತೆ, ಶೆಲ್ಫು. ಇದು ಖಾಲಿ ಇರುತ್ತೆ ಶೆಲ್ಫು. ಈ ಥರದ್ದು ನಾವು ಆರ್ಗನೈಸರ್ನ ತೊಗೊಂಡ್ಬಿಟ್ಟು ಈ ಥರ ಸೆಟ್ ಮಾಡಿದ್ದೀನಿ ನಾನು. ಇದು ಬೇರೆ ತೊಗೊಂಡು. ಆಮೇಲೆ ಇಲ್ಲಿ ನಾನು 2 ಫೇಕ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ಇದಕ್ಕೆ. ಆಮೇಲೆ 2 ವಾಲ್ ಆರ್ಟ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಯೂಶ್ವಲಿ ನಾನು ಕ್ಯಾಂಡಲ್ಸ್ನ ಹಚ್ತಾ ಇರ್ತೀನಿ. ಲೈಕ್ ರೂಮ್ ತುಂಬ ರಿಫ್ರೆಶ್ ಆಗಿ ತುಂಬ ಚೆನ್ನಾಗಿ ಅನಿಸ್ತಿರುತ್ತೆ, ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ನಾನು ಇದನ್ನು ಅಷ್ಟೇ ನಾನೇ DIY ಮಾಡಿರೋವಂಥದ್ದಿದು ಟ್ರೇ. ನೀವು ನೋಡ್ಬೋದು, ಕಾಣಿಸುತ್ತೆ. ಇದನ್ನು ನಾನೇನು ಜೂಟ್ ರೋಪಿಂದ ನಾನು ಅದನ್ನು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ನಾನು ಲ್ಯಾಂಪ್ ಇಟ್ಟಿದ್ದೀನಿ. ಇಲ್ಲಿ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ ನಾನು. ಇದು ಪೀಸ್ ಲಿಲ್ಲಿ ಅಂತ ಪ್ಲ್ಯಾಂಟು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಆಲ್ರೆಡಿ ಇವಾಗ ಹೂ ಬಿಡೋಕ್ಕೆ ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿದೆ ಈ ಪ್ಲ್ಯಾಂಟು. ಆಮೇಲೆ ನಾಸಾ ರೆಕಮೆಂಡ್ ಮಾಡಿರೋ ಪ್ರಕಾರ ಸಮ್ ಇಂಡೋರ್ ಪ್ಲ್ಯಾಂಟ್ಸು ಮನೆಯಲ್ಲಿ ಇರೋದ್ರಿಂದ ಆಕ್ಸಿಜನ್ ತುಂಬ ಚೆನ್ನಾಗಿ ಇರುತ್ತೆ. ಸೊ ಅದಕ್ಕೆ ನಾನು ಪೀಸ್ ಲಿಲ್ಲಿನೂ ಅದರಲ್ಲಿ ಹೇಳಿದ್ದಾರೆ. ಸೊ ಪೀಸ್ ಲಿಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ಈ ಗೋಡೆಗೆ ಒಂದು ಪೇಂಟಿಂಗ್ ಹಾಕಿದ್ದೀನಿ. ಡೆಸ್ಕ್ಟಾಪ್ ಟೇಬಲ್ ಇದು. ಬಟ್ ಇದನ್ನು ನಾನು ಡ್ರೆಸ್ಸಿಂಗ್ ಟೇಬಲ್ ಆಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಲೈಟ್ಸ್ ಹಾಕ್ಬಿಟ್ಟು ಮತ್ತು ಈ ಮಿರರಿಗೂ ಸಹಿತ ಲೈಟ್ಸ್ ಹಾಕ್ಬಿಟ್ಟು ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಆಗಿ ಮಾಡ್ಕೊಂಡಿದ್ದೀನಿ. ಇದು ನಾನು ಡ್ರೆಸ್ಸಿಂಗ್ ಟೇಬಲ್ ಆಗು ಮಾಡ್ಕೋಬೋದು. ಇಲ್ಲ ನನ್ನ ಹಸ್ಬೆಂಡು ಇದನ್ನು ತೆಗೆದುಬಿಟ್ಟು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಕೋಬೋದು. ಇಲ್ಲಿ ಆ ಥರ 2 in 1 ಇದೆ ಇದು. ಆಮೇಲೆ ಇಲ್ಲಿ ಒಂದು ಡ್ರಾಯರ್ ಇದೆ. ಈ ಡ್ರಾಯರ್ ಫುಲ್ ಆಫ್ ನಾನು ನೇಲ್ ಪಾಲಿಶು ಮತ್ತು ಹೈ ಎಂಡ್ ಲಿಪ್ಸ್ಟಿಕ್ಸು ಮತ್ತು ಪರ್ಫ್ಯೂಮ್ಸು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಒಂದು ಕ್ಯಾಬಿನ್ ಇದೆ. ಇಲ್ಲಿ ನಾನು ನನ್ನದು ಪರ್ಸಸ್ಸು ಮತ್ತು ವಾಲೆಟ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ತುಂಬ ಕ್ಯೂಟಾಗಿದೆ ಇದು. ಆಮೇಲೆ ಇಲ್ಲಿ ಮೇಲ್ಗಡೆ ನಾನು ಡಿಫ್ಯೂಸರ್ ಇಟ್ಟಿದ್ದೀನಿ. ಈ ಡಿಫ್ಯೂಸರು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ವಾಸನೆ. ಇಲ್ಲಿ ಅದಕ್ಕೆ ಎಸೆನ್ಷಿಯಲ್ ಆಯಿಲ್ನ ಹಾಕೋದು. ಇಲ್ಲಿ ನೋಡಿ, ಇದು ಫುಲ್ ಆಫ್ ಎಸೆನ್ಷಿಯಲ್ಸ್ ಆಯಿಲ್ ಇಟ್ಟಿದ್ದೀನಿ ನಾನು ಇದಕ್ಕೆ ಹಾಕೋಕ್ಕೆ. DIY ಮಾಡಿರೋದು. ಲೈಕ್ ಚಿಕ್ಕ ಪಾಮ್ನೆಲ್ಲ ಈ ಥರ ಗ್ಲಾಸ್ಗೆ ಹಚ್ಬಿಟ್ಟು ನಾನು ಇದನ್ನು ರೆಡಿ ಮಾಡಿದ್ದೀನಿ. ಆಮೇಲೆ ಕೂತ್ಕೊಂಡು ಮೇಕಪ್ ಮಾಡಿ ಆಮೇಲೆ ಇದನ್ನು ಒಳಗಡೆ ಇಟ್ಬಿಡ್ಬೋದು. ಸೊ ಇಲ್ಲಿ ತುಂಬ ಸ್ಪೇಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ವಿಂಡೋ ಇದೆ ನಮಗೆ. ಇದು ಅಷ್ಟೇ ನೋಡಿ, ನೀವು ಬ್ಲೈಂಡ್ಸ್ ಇದೆ, ನಾವು ಓಪನ್ ಮಾಡ್ಕೋಬೋದು. ಇಲ್ಲಿಂದ ಕಾಣಿಸುತ್ತೆ, ನೀವು ಹೊರಗಡೆ ನೋಡ್ಬೋದು. ಸೊ ಹೊರಗಡೆ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದೀನಿ ನಾನು ಚಿಕ್ಕದು. ಇಲ್ಲಿ ಯೂಶಲಿ ನಾವು ರಾತ್ರಿ ಮಲಗಬೇಕಾದ್ರೆ ಫೋನ್ ಎಲ್ಲ ಇಟ್ಕೊಳ್ಳೋಕ್ಕೆ ಮತ್ತು ಚರಿ ಹಾಲು ಎಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ ಇದು ತುಂಬ ಯೂಸ್ ಆಗುತ್ತೆ. ಆಮೇಲೆ ಇದು ಪ್ಲ್ಯಾಂಟರ್ನ ನಾನು DIY ಮಾಡಿದ್ದೀನಿ. ಇದು
ಶೆಲ್ಸ್ ಎಲ್ಲ ಹಚ್ಬಿಟ್ಟು ನಾನು ಇದನ್ನು ಈ ಥರ DIY ಮಾಡಿರೋದು. ಇಲ್ಲಿ ನಾನೊಂದು ಕಾರ್ಪೆಟ್ ಹಾಕಿದ್ದೀನಿ. ಅದು ಇಂಗ್ಲೀಷ್ ಐವಿ ಪ್ಲ್ಯಾಂಟ್ ಅದು. ಅಲ್ಲೂ ನಾನು ಒಂದು ಸ್ವಲ್ಪ ಫೇರಿ ಲೈಟ್ಸ್ ಹಾಕಿದ್ದೀನಿ. ಅದು ಅಷ್ಟೇ ನಾಸಾ ರೆಕಮೆಂಡ್ ಮಾಡಿರೋಂಥ ಪ್ಲ್ಯಾಂಟು. ಲೈಕ್ ಇಂಡೋರಲ್ಲಿ ಇಟ್ಟರೆ ಲೈಕ್ ಆಕ್ಸಿಜನ್ ತುಂಬ ಚೆನ್ನಾಗಿ ಸಪ್ಲೈ ಇರುತ್ತೆ. ಸೊ ಆಮೇಲೆ ಅಲ್ಲಿ ನಾನೊಂದು ಪೇಂಟಿಂಗ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಆ ಪೇಂಟಿಂಗು. ಈ ಕಡೆ ಒಂದು ಕ್ರಿಬ್ ಇದೆ. ಇದು ಚೆರಿ ಮಲ್ಗೋಕೆ ಕ್ರಿಬ್ಬು. ನೀವು ನೋಡ್ಬೋದು ಚೆರಿ ಮಲ್ಕೊಂಡಿದ್ದಾಳೆ ಇಲ್ಲಿ. ಡ್ರೆಸ್ಸರ್ ಇದು ಚೆರಿ ಡ್ರೆಸ್ಸರು. ಚೆರಿದು ಡ್ರೆಸ್ಸಸ್ ಎಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿರ್ತೀನಿ. ಆಮೇಲೆ ಇದು ಚೆರಿದು ಡೈಪರ್ ಬ್ಯಾಸ್ಕೆಟು. ಲೈಕ್ ಡೈಪರ್ಸು ಮತ್ತು ವೈಟ್ಸು, ಬಟ್ ಪೇಸ್ಟ್ ಎಲ್ಲ, ಹಾಲು ಆ ಥರದ್ದೆಲ್ಲ ಇಲ್ಲಿ ಇದರೊಳಗೆ ಇಟ್ಟಿರ್ತೀನಿ ನಾನು. ಸ್ಯಾನಿಟೈಸರು ಮತ್ತು ಇದು ಇಂಟರ್ನೆಟ್ಟಿಂದು ಇಲ್ಲೇ ಇರುತ್ತೆ ಆ್ಯಂಟೆನಾ ಎಲ್ಲ. ಮತ್ತು ಒಂದು ಫೋಟೋ ಇಟ್ಟಿದ್ದೀನಿ ಅಷ್ಟೇ, ಇಲ್ಲೇನೂ ಇಲ್ಲ. ಆಮೇಲೆ ಈ ಕಡೆ ನೋಡಿ ಎ ಸಿದು ಡಕ್ಟ್ ಇಲ್ಲೂ ಇದೆ. ಮೇಲ್ಗಡೆ ಇಲ್ಲಿ ರೂಮಿಗೆ ಎ ಸಿ ಬರೋ ಥರ. ಇದು ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ಕ್ಲಾಸೆಟ್ ಇದೆ. ಲೈಕ್ ನಾವು ಬಟ್ಟೆ ಆ ಥರದ್ದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಕ್ಲಾಸೆಟ್ ಕೊಟ್ಟಿರ್ತಾರೆ. ಇದು ಫುಲ್ ನನ್ನ ಹಸ್ಬೆಂಡ್ದು ಬಟ್ಟೆಗಳು, ಇದು ಫುಲ್ ನನ್ನ ಬಟ್ಟೆಗಳು. ಸೊ ಇಷ್ಟು ಇಟ್ಟಿದ್ದೀನಿ ನಾನಿಲ್ಲಿ. ಆ್ಯಂಡ್ ಇಲ್ಲಿ ಒಂದು ಪೇಂಟಿಂಗ್ ಹಾಕಿದ್ದೀನಿ ನಾನು. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದೊಂದು ಬಾತ್ರೂಮು. ಸೊ ನೋಡಿ ಬಾತ್ರೂಮ್ ಇದು ಇಲ್ಲಿ ಕೊಟ್ಟಿರಲ್ಲ, ನಾನೇ ಹಾಕಿರೋ ಅಂಥ ಕಾರ್ಪೆಟ್ ಇದು. ಆ್ಯಂಡ್ ಇಲ್ಲಿ ನಾವು ಡರ್ಟಿ ಕ್ಲಾತ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋತೀವಿ. ಆಮೇಲೆ ಇಲ್ಲಿ ಲೈಕ್ ಬಟ್ಟೆ ವಾಶ್ ಮಾಡೋದು, ಲಿಕ್ವಿಡ್ ಆ ಥರದ್ದೆಲ್ಲ ಇಲ್ಲಿ ಸ್ಟೋರ್ ಮಾಡ್ತೀನಿ. ನಾವಿವಾಗ ಸದ್ಯಕ್ಕೆ 1 BHK ಅಪಾರ್ಟ್ಮೆಂಟಲ್ಲಿದ್ದೀವಿ. 2 ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ಹೋಗಬೇಕು. ಬಟ್ ಈ ಪ್ಯಾಂಡಮಿಕ್ ಟೈಮಲ್ಲಿ ನಮಗೆ ಆಗ್ತಾ ಇಲ್ಲ. ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಲೀಸಿಂಗ್ ಆಫೀಸ್ ಎಲ್ಲ ನಮಗೆ ಸೆಪ್ಟೆಂಬರ್ ಮೇಲೆ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ನ ಅಪ್ಲೈ ಮಾಡೋಕ್ಕೆ ಸಿಗೋದು. ಆ್ಯಂಡ್ ಚೆರಿ ಇನ್ನೂ ಚಿಕ್ಕವಳಿರೋ ಕಾರಣ ನಮಗೆ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ ಇವಾಗ ನಮ್ಮ ಹೊರಗಡೆ ತೋರಿಸ್ತಾ ಇದ್ದೀನಿ ಗಾರ್ಡನ್ನು. ಇದನ್ನ ನಾನು ಫೇಕ್ ಗ್ರಾಸ್ ಥರ ಹಾಕಿದ್ದೀನಿ ಇಲ್ಲಿ ಎಂಟ್ರೆನ್ಸ್ಗೆ. ಆಮೇಲೆ ಚಿಕ್ಕ ಚಿಕ್ಕ ಮಗ್ಸಲ್ಲಿ ನಾನು ಗಿಡಗಳನ್ನ ಇಟ್ಟಿದ್ದೀನಿ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಕ್ಕಲೈನ್ ಪ್ಲಾಂಟ್ ಇದು. ಫೆರಿ ಲೈಟ್ಸ್ ಹಾಕಿದ್ದೀನಿ. ಈ ಫೆರಿ ಲೈಟ್ಸ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇದು ಸೋಲಾರ್ ಪವರಿಂದ ಆನ್ ಆಗುತ್ತೆ. ಇದು ರಾತ್ರಿ ಹೊತ್ತು ಆನ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ ಮತ್ತು ಆಫ್ ಆಗುತ್ತೆ. ಒಂದು ಪಾಮ್ ಗಿಡ ಇಟ್ಟಿದ್ದೀನಿ. ಇಲ್ಲಿಂದ ಇದು ನಮ್ಮದು ಲಿವಿಂಗ್ ರೂಮ್ ಅಲ್ಲಿಂದ ಕಾಣಿಸುತ್ತೆ. ಆಮೇಲೆ ಇಲ್ಲಿ ನಾನೊಂದು ಚಿಕ್ಕ ಟೇಬಲ್ಲು ಮತ್ತು 2 ಚೇರ್ಸ್ ಇಟ್ಟಿದ್ದೀನಿ. ಸೊ ನೋಡಿ ನೈಟ್ ಟೈಮ್ ನಮ್ಮದು ಗಾರ್ಡನ್ ಈ ಥರ ಕಾಣಿಸುತ್ತೆ. ಲೈಕ್ ಫೇರಿ ಲೈಟ್ಸ್ ಎಲ್ಲ ಹಾಕಿರ್ತೀನಿ.
ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರೋದು, ಮತ್ತು ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ತಿರೋದು ನಾನು ಸ್ವಲ್ಪ ಗ್ಲಿಮ್ಸ್ ಹಾಕಿದ್ದೀನಿ ಹಾಗೇ. ಬೆಳಗಿನ ಹೊತ್ತು ಚರಿ ಎದ್ದೊಳಕ್ಕಿಂತ ಮುಂಚೆನೇ ನಾವಿಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಲೈಕ್ ಕಾಫಿ ಕುಡಿಯೋದು ಮತ್ತು ಜ್ಯೂಸ್ ಕುಡಿಯೋದು, ಆ ಥರ ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದು ಮೇನ್ ಡೋರ್ ಪಕ್ಕನೇ ನಮ್ಮದೊಂದು ಚಿಕ್ಕದು ಇದು ಇರುತ್ತೆ, ಸ್ಟೋರ್ ರೂಮ್ ಇರುತ್ತೆ. ಇದರಲ್ಲಿ ನಾನು 2 ಕಾಟ್ ಇಟ್ಟಿದ್ದೀನಿ, ಆಮೇಲೆ ಚೇರ್ಗಳಿಟ್ಟಿದ್ದೀನಿ, ಮತ್ತು ಕ್ರಿಬ್ ಇದೆ, ಆಮೇಲೆ ಈ ಥರದ್ದೆಲ್ಲ ಸಾಮಾನು ಏನೇನು ಜಾಸ್ತಿ ಇರುತ್ತಲ್ಲ ಅದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿದ್ದೀವಿ. ಇವಾಗ ನಾವು ನಮ್ಮ ಮನೆ ಎದುರುಗಡೆನೇ ಚರಿನ ಆಟ ಆಡ್ಸೋಕೆ ಕರ್ಕೊಂಡು ಹೋಗ್ತೀವಿ. ಇದು ನಾವೇ ಕಟ್ಟಿರೋಂಥ ಜೋಕಾಲಿ. ಇಲ್ಲಿ ಹಂಗೆ ಚರಿಗೆ ತುಂಬ ಇಷ್ಟ ಜೋಕಾಲಿ, ಅದಕ್ಕೆ ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ ಅವಳನ್ನ. ಇದು ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲಿ ಒಂದು ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ. ಅಂದರೆ ಜಾರಬಂಡಿ, ಜೋಕಾಲಿ ಆ ಥರದ್ದೆಲ್ಲ ಇಲ್ಲಿ ಮಾಡಿದ್ದಾರೆ. ಇದು ನಮ್ಮದು ಮೇಲ್ ಬಾಕ್ಸು. ಇಲ್ಲಿ ಯೂಶಲಿ ಎಷ್ಟೊಂದು ಈ ಥರ ಇದು ನಮ್ಮದು ಬಾಕ್ಸ್. ಇದು ಇಲ್ಲಿ ನಮ್ಮದೆಲ್ಲ ನಮಗೇನಾದರೂ ಮೇಲ್ಸ್ ಬಂದರೆ, ಏನಾದರೂ ಡೆಲಿವರಿ ಎಲ್ಲ ಬಂದಂದರೆ ಇಲ್ಲಿ ಹಾಕಿರ್ತಾರೆ. ಸೊ ಇಲ್ಲಿ ಎಷ್ಟು ಮನೆಗಳಿದಾವೋ ಆ ಥರ ಎಲ್ಲ ಮನೆಗಳದ್ದು ಇಲ್ಲೇ ಮೇಲ್ ಬಾಕ್ಸಿಗೆ ಬರಬೇಕು. ಇದು ಬಂದುಬಿಟ್ಟು ಡೇ ಕೇರು. ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಮಕ್ಳುಗಳಿರ್ತಾರಲ್ಲ, ಸಣ್ಣ ಮಕ್ಕಳನ್ನ ಇಲ್ಲಿ ಡೇ ಕೇರಲ್ಲಿ ಬಿಟ್ಬಿಟ್ಟು ಜಾಬಿಗೆ ಹೋಗೋ ಥರ ಇಲ್ಲಿ ಇವಾಗ ಕ್ಲೋಸ್ ಆಗಿದೆ. ಇಲ್ಲಿ ಅಂದರೆ ಪೇರೆಂಟ್ಸ್ ವೆಯ್ಟ್ ಮಾಡೋಕ್ಕೆ ಎಲ್ಲ ಕೂತ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ಇದು ವಾಲಿಬಾಲ್ ಕೋರ್ಟ್. ಈ ಕೋರ್ಟ್ ಆ ಕಡೆ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಫೆನ್ಸ್ ಎಲ್ಲ ಹಾಕಿದಾರಲ್ಲ ಆ ಕಡೆ ಇದು ಸಾಕರ್ ಕೋರ್ಟ್ ಅಂತ. ಇಲ್ಲಿ ಲೈಟ್ಸ್ ಎಲ್ಲ ಮೇಲ್ಗಡೆ ಎಲ್ಲ ಲೈಟ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ಇಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಇಲ್ಲೆಲ್ಲ ಕೂರೋ ಥರ ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಾವು ಸಂಜೆ ಹೊತ್ತೆಲ್ಲ ವಾಕ್ ಮಾಡೋಕ್ಕೆ ಬರ್ತಿರ್ತೀವಿ, ಮತ್ತು ಮಾರ್ನಿಂಗ್ ಟೈಮು ಅಷ್ಟೇ ವಾಕ್ ಮಾಡೋಕ್ಕೆ ಬರ್ತೀವಿ. ಆಮೇಲೆ ಆಟನೂ ಇಲ್ಲಿಂದ ನೋಡ್ಬೋದು. ಸೊ ಈ ಥರ ಕಾಣಿಸುತ್ತೆ ಇದು. ಇಲ್ಲಿ ವೀಕೆಂಡ್ಸಲ್ಲೆಲ್ಲ ಮತ್ತು ಸಂಜೆ ಟೈಮೆಲ್ಲ ಇಲ್ಲಿ ಗಾಳಿಪಟ ಹಾರಿಸ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಬಂದುಬಿಟ್ಟು ಇದು ಜಿಮ್ಮು ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಾಗ ಕ್ಲೋಸ್ ಮಾಡಿದ್ದಾರೆ, ಯಾಕೆಂದರೆ ಎಲ್ಲರಿಗೂ ಗೊತ್ತಾಯ್ತಲ್ಲ ಈ ಪ್ಯಾಂಡಮಿಕ್ ಟೈಮಲ್ಲಿ ಎಲ್ಲ ಕ್ಲೋಸ್ ಇರುತ್ತೆ. ಸೊ ನಾವು ಆವಾಗವಾಗ ಬಂದುಬಿಟ್ಟು ಇಲ್ಲಿ ಸ್ವಿಮ್ ಮಾಡ್ತೀವಿ. ಮತ್ತು ಚರಿ ಹುಟ್ಟೋಕ್ಕಿಂತ ಮುಂಚೆ ನಾನು ಇಲ್ಲಿ ಜಿಮ್ಮಿಗೆ ಹೋಗ್ತಾ ಇದ್ದೆ. ತುಂಬ ದೊಡ್ಡದಿದೆ ಅಪಾರ್ಟ್ಮೆಂಟು. ಸೊ ನಾವು ಇವಾಗ ಕಾರಲ್ಲಿ ಹೋಗ್ತಾನೆ ಹಾಗೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಫೆನ್ಸ್ ಹಾಕಿದ್ದಾರೆ ನೋಡಿ, ಅದ್ರ ಒಳಗಡೆ ಬಾಸ್ಕೆಟ್ಬಾಲ್ ಆಟ ಆಡ್ತಾರೆ, ಮತ್ತು ಅಲ್ಲಿ ಟೆನ್ನಿಸ್ ಆಟ ಆಡ್ತಾರೆ. ಸೊ ಈ ಥರದ್ದೆಲ್ಲ ಗೇಮ್ಸ್ಗೆಲ್ಲ ತುಂಬ ಫೆಸಿಲಿಟಿ ಇಲ್ಲಿ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಎದುರುಗಡೆನೇ ಲಾಂಡ್ರಿ ರೂಮ್ ಇದೆ. ಸೊ ನಾವಿಲ್ಲಿ ಲಾಂಡ್ರಿ ನಮ್ಮ ಮನೆ ಒಳಗಡೆ ಇರೋದಿಲ್ಲ, ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ನೋಡ್ಬೋದು ಎಷ್ಟೊಂದೆಲ್ಲ ವಾಷಿಂಗ್ ಮಿಷಿನ್ಗಳಿದ್ದಾವೆ, ಮತ್ತು ಈ ಕಡೆ ಸೈಡೆಲ್ಲ ಡ್ರೈಯರ್ಸ್ ಇರುತ್ತೆ. ಸೊ ಬಟ್ಟೆ ಒಗೆದ್ಮೇಲೆ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಡ್ರೈಯರ್ಸಲ್ಲಿ ಹಾಕ್ಕೊಂಡು ನಾವು ಡ್ರೈ ಮಾಡಿಕೊಂಡು ಹೋಗ್ಬೋದು. ಸೊ ಎದುರುಗಡೆನೇ ನಮ್ಮ ಮನೆ ಇದೆ, ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಚರಿ ಮತ್ತು ಅವ್ರ ಪಪ್ಪ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ. I am wicked, you're insane, but I wouldn't have it any other way. If we're not
worked out, we'll go the distance, pound for pound. We're a perfect match, pulling punches, but toe to toe, we're always on the road.